ಶ್ರೀರಾಮಕೃಷ್ಣ ಪುಂತಿ ಭಾಗ 1 ಆದಿಕಾಂಡ. ಜಯ ಜಯ ಪ್ರಭು ರಾಮಕೃಷ್ಣ ದಯಾಮಯ, ಜಯ ಜಯ ಜಗದೀಶ ಸಕಲ ಆಶ್ರಯ, ಜಯ ಜಯ ಗುರುದೇವ ಜಗತ್ಕಾರಣ, ಜಯ ಜಯ ಹರಿನಾರಾಯಣ. ನಿನ್ನ ಮಾಯೆಗೆ ಸಿಲುಕಿ ಜೀವಿಗಳು ಸುಳ್ಳು ಅಹಂಕಾರವ ಪಡುವರು. ಬ್ರಹ್ಮನಿಂದ ಹಿಡಿದು ಕ್ರಿಮಿಕೀಟಗಳವರೆಗೆ ಎಲ್ಲವೂ ನಿನ್ನದೇ ಸೃಷ್ಟಿ. ತ್ರೇತಾಯುಗದಲ್ಲಿ ರಾವಣನನ್ನು ವಧಿಸಲು ರಾಮನಾಗಿ ಅವತರಿಸಿದೆ. ದ್ವಾಪರದಲ್ಲಿ ಕಂಸನನ್ನು ಧ್ವಂಸ ಮಾಡಲು ಕೃಷ್ಣನ ದೇಹ ಧರಿಸಿದೆ. ಕಲಿಯುಗದಲ್ಲಿ ಮನುಷ್ಯ ರೂಪದಲ್ಲಿ ಪ್ರಭುವಾಗಿ ಅವತರಿಸಿದೆ. ನಿನ್ನ ಲೀಲೆಗಳ ಮೂಲಕವೇ ಈ ಭೂಮಿಯ ಭಾರವನ್ನು ಇಳಿಸುತ್ತಿರುವೆ. ಗ್ರಂಥಕರ್ತನ ಪ್ರಾರ್ಥನೆ. ನಾನು ಮೂರ್ಖ, ಅತಿಹೀನ ಬುದ್ಧಿಯವನು, ಆಚಾರವಿಲ್ಲದವನು. ಹೇ ಪ್ರಭು, ನಿನ್ನ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ನನಗೆ ಎಲ್ಲಿದೆ? ಕುಬ್ಜನು ಚಂದ್ರನನ್ನು ಹಿಡಿಯಲು ಕೈ ಚಾಚಿದಂತೆ ನನ್ನ ಆಸೆಯೂ ಕೂಡ ಅಷ್ಟೇ ಹಾಸ್ಯಾಸ್ಪದವಾಗಿದೆ. ಕೇಳು ಜಗನ್ನಾಥನೇ. ಮೊದಲನೆಯದಾಗಿ ನಾನು ನನ್ನ ತಂದೆ ತಾಯಿಯರ ಪಾದಗಳಿಗೆ ವಂದಿಸುತ್ತೇನೆ. ಯಾರ ಪುಣ್ಯ ಬಲದಿಂದ ನಾನು ಈ ದೇಹವನ್ನು ಧರಿಸಿ ಈ ಭೂಮಿಗೆ ಬಂದೆನೋ, ಜನ್ಮ ಜನ್ಮಗಳಲ್ಲೂ ಆ ತಂದೆ ತಾಯಿಯರ ಪಾದಗಳಲ್ಲಿ ನನ್ನ ಅಚಲವಾದ ಭಕ್ತಿ ಸದಾ ಕಾಲ ಇರಲಿ ಎಂದು ಬೇಡಿಕೊಳ್ಳುತ್ತೇನೆ. ಕಾಮಾರುಪುರದ ವರ್ಣನೆ. ಈ ಇಡೀ ಪೃಥ್ವಿಯಲ್ಲಿ ವಂಗದೇಶ ಧನ್ಯವಾದದ್ದು. ಅದರ ಮಧ್ಯದಲ್ಲಿ ಹೂಗ್ಲಿ ಜಿಲ್ಲೆಯು ಅತಿ ಶ್ರೇಷ್ಠವಾದುದು. ಈ ಜಿಲ್ಲೆಯ ಮಧ್ಯದಲ್ಲಿ ಕಾಮಾರುಪುರ ಎಂಬ ಧನ್ಯವಾದ ಗ್ರಾಮವಿದೆ. ಅಲ್ಲಿ ಸಾಕ್ಷಾತ್ ಭಗವಂತನು ಬಂದು ತನ್ನ ಮನೆಯನ್ನು ಮಾಡಿಕೊಂಡಿಹನು. ಅದು ಬಹಳ ಸುಂದರವಾದ ಸ್ಥಳ. ಆ ಗ್ರಾಮದಲ್ಲಿ ಸದಾ ಶಾಂತಿ ನೆಲೆಸಿದೆ. ಅಲ್ಲಿನ ಜನರೆಲ್ಲರೂ ಯಾವಾಗಲೂ ಧರ್ಮದ ದಾರಿಯಲ್ಲಿಯೇ ನಡೆಯುತ್ತಾರೆ. ಅದು ಜಲಮಯವಾದ ಕೆರೆಕೊಳ್ಳೆಗಳಿರುವ ದೇಶ. ಅತೀ ಮನೋಹರವಾಗಿದೆ. ಅಲ್ಲಿನ ನೀರಿನಲ್ಲಿ ಕಮಲಗಳು ಅರಳಿ ನಿಂತು ಶೋಭಿಸುತ್ತಿವೆ. ಕ್ಷುದಿರಾಮ ಚಟ್ಟೋಪಾಧ್ಯಾಯನ ವರ್ಣನೆ. ಆ ಗ್ರಾಮದಲ್ಲಿ ಒಬ್ಬ ಶ್ರೇಷ್ಠ ಬ್ರಾಹ್ಮಣರು ವಾಸಿಸುತ್ತಿದ್ದರು. ಅವರು ಶುದ್ಧ ಸತ್ವಗುಣವುಳ್ಳವರು ಮತ್ತು ಪರಮ ಜ್ಞಾನಿಯಾಗಿದ್ದರು. ಅವರ ಹೆಸರು ಕ್ಷುದಿರಾಮ್. ಅವರ ಸದ್ಗುಣಗಳ ಆಗರವಾಗಿದ್ದರು. ಅವರ ದೇಹದಲ್ಲಿ ಬ್ರಾಹ್ಮಣ ತೇಜಸ್ಸು ತುಂಬಿ ಬಹಳ ಸುಂದರವಾಗಿ ಕಾಣುತ್ತಿದ್ದರು. ಅವರ ಬಾಹುಗಳು ಮೊಣಕಾಲಿನವರೆಗೆ ಉದ್ದವಾಗಿದ್ದವು. ಎದೆ ವಿಶಾಲವಾಗಿತ್ತು. ಅವರನ್ನು ನೋಡಿದರೆ ಮನಸ್ಸಿನಲ್ಲಿ ಅತಿಯಾದ ಭಕ್ತಿ ಹುಟ್ಟುತ್ತಿತ್ತು. ಅವರ ಬಾಯಲ್ಲಿ ಸದಾ ಸತ್ಯವಾಕ್ಯವೇ ಇರುತ್ತಿತ್ತು. ಬೇರೆ ಮಾತುಗಳಿರಲಿಲ್ಲ. ಮರಬಳ್ಳಿಗಳು ನೆಲಕ್ಕೆ ಅಂಟಿಕೊಂಡಿರುವಂತೆ ಅವರು ಧರ್ಮ ಪಾಲನೆಯಲ್ಲಿ ದೃಢವಾಗಿದ್ದರು. ಅವರ ಪತ್ನಿ ಚಂದ್ರಮಣಿ ದೇವಿ ಸಾಕ್ಷಾತ್ ಜಗನ್ಮಾತೆಯ ಸ್ವರೂಪ. ಆಕೆ ಸರಳ ಜೀವಿ, ಮಗುವಿನಂತಹ ನಿಷ್ಕಲ್ಮಶ ಮನಸ್ಸುಳ್ಳವರು. ಅವರು ದಯೆ ಮತ್ತು ಪ್ರೀತಿಯಿಂದ ತುಂಬಿದ ಸಾಕ್ಷಾತ್ ದೇವತೆಯಂತಿದ್ದರು. ಮನೆಯಲ್ಲಿ ಗೃಹಲಕ್ಷ್ಮಿಯ ರೂಪದಲ್ಲಿ ಅವರು ವಿರಾಜಿಸುತ್ತಿದ್ದರು. ಧೇರೆ ಗ್ರಾಮದ ಘಟನೆ ಮತ್ತು ತ್ಯಾಗ. ಮೊದಲು ಅವರು ಧೇರೆ ಎಂಬ ಗ್ರಾಮದಲ್ಲಿ ವಾಸಿಸುತ್ತಿದ್ದರು. ಅಲ್ಲಿ ಅವರಿಗೆ ಸಾಕಷ್ಟು ಆಸ್ತಿ, ಸಂಪತ್ತು ಮತ್ತು ವೈಭವಗಳಿದ್ದವು. ಆ ಗ್ರಾಮದಲ್ಲಿ ಒಬ್ಬ ಪ್ರಬಲನಾದ ದುಷ್ಟ ಜಮೀನ್ದಾರನಿದ್ದನು. ಅವನ ಅತ್ಯಾಚಾರ ಮತ್ತು ಕಾಟಕ್ಕೆ ಪ್ರಜೆಗಳೆಲ್ಲರೂ ಹಾಹಾಕಾರ ಮಾಡುತ್ತಿದ್ದರು. ಒಮ್ಮೆ ಅವನು ಈ ಬ್ರಾಹ್ಮಣನನ್ನು ಕ್ಷುದಿರಾಮ್ನನ್ನು ಕರೆಸಿಕೊಂಡನು. ನ್ಯಾಯಾಲಯದಲ್ಲಿ ತನ್ನ ಪರವಾಗಿ ಸುಳ್ಳು ಸಾಕ್ಷಿ ಹೇಳುವಂತೆ ಪೀಡಿಸಿದನು. ಆದರೆ ಧರ್ಮವೀರರಾದ ಕ್ಷುದಿರಾಮ್ ಕೇವಲ ಸತ್ಯವನ್ನೇ ನಂಬಿದ್ದರು. ಜಮೀನ್ದಾರನ ಭಯದಿಂದ ಅವರು ಎಂದಿಗೂ ಅಧರ್ಮದ ದಾರಿಯನ್ನು ಹಿಡಿಯಲಿಲ್ಲ. ನನ್ನ ಪ್ರಾಣ ಹೋದರೂ ಸರಿ, ನಾನು ಸುಳ್ಳು ಹೇಳಲಾರೆ
ಎಂದು ಅವರು ಹೇಳಿದರು. ಸತ್ಯಕ್ಕಾಗಿ ಅವರು ಜಮೀನ್ದಾರನ ದ್ವೇಷವನ್ನು ಕಟ್ಟಿಕೊಂಡರು. ಆ ಪಾಪಿ ದುರಾಚಾರಿಯಾದ ಜಮೀನ್ದಾರನು ಕುತಂತ್ರ ಮಾಡಿದನು. ಕ್ಷುದಿರಾಮ್ ಅವರ ಸರ್ವಸ್ವವನ್ನು ಲೂಟಿ ಮಾಡಿ ಕಿತ್ತುಕೊಂಡನು. ಒಂದೇ ದಿನದಲ್ಲಿ ಆ ಶ್ರೀಮಂತ ಬ್ರಾಹ್ಮಣನು ದಾರಿಯ ಭಿಕ್ಷುಕನಂತಾದನು. ಆದರೂ ಅವರು ಧರ್ಮವನ್ನು ಬಿಡಲಿಲ್ಲ, ಸತ್ಯವನ್ನು ಬಿಡಲಿಲ್ಲ. ತಮ್ಮ ಹಿರಿಯರ ಮನೆಯನ್ನು ಕಣ್ಣೀರಿನಿಂದ ಬೀಳ್ಕೊಟ್ಟರು. ತಮ್ಮ ಇಡೀ ಸಂಸಾರವನ್ನು ಕರೆದುಕೊಂಡು ಕಾಮಾರುಪುರಕ್ಕೆ ನಡೆದು ಬಂದರು. ಕಾಮಾರುಪುರದಲ್ಲಿ ಹೊಸ ಬದುಕು. ಕಾಮಾರುಪುರದಲ್ಲಿ ಸುಖಲಾಲ್ ಗೋಸ್ವಾಮಿ ಎಂಬ ಮಿತ್ರನಿದ್ದನು. ಅವನು ಧರ್ಮಿಷ್ಠನಾದ ಕ್ಷುದಿರಾಮನನ್ನು ಪ್ರೀತಿಯಿಂದ ಸ್ವಾಗತಿಸಿದನು. ಅವನು ವಾಸಿಸಲು 1.5 ಎಕರೆ ಜಮೀನು ಕೊಟ್ಟನು. ಅಲ್ಲಿ ಕ್ಷುದಿರಾಮ್ ಸಣ್ಣ ಹುಲ್ಲಿನ ಗುಡಿಸಲನ್ನು ಕಟ್ಟಿಕೊಂಡನು. ಕಳೆದುಕೊಂಡ ಆಸ್ತಿಯ ಬಗ್ಗೆ ಅವರಿಗೆ ಯಾವುದೇ ಚಿಂತೆ ಇರಲಿಲ್ಲ. ಮನಸ್ಸಿನಲ್ಲಿ ಶಾಂತಿ ಇತ್ತು ಮತ್ತು ಭಗವಂತನ ನಾಮವಿತ್ತು. ಅವರು ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನ ಸಂಧ್ಯಾವಂದನಾದಿಗಳನ್ನು ಮಾಡುತ್ತಿದ್ದರು. ಕಾಡಿಗೆ ಹೋಗಿ ಬಗೆ ಬಗೆಯ ಹೂವುಗಳನ್ನು ತಾವೇ ಕಿತ್ತು ತರುತ್ತಿದ್ದರು. ಸಂತೋಷದಿಂದ ತಮ್ಮ ಇಷ್ಟ ದೈವವಾದ ಶ್ರೀ ರಘುವೀರನನ್ನು ಪೂಜಿಸುತ್ತಿದ್ದರು. ಬಡತನವಿದ್ದರೂ ಆ ಮನೆಯಲ್ಲಿ ನೆಮ್ಮದಿಗೆ ಬರವಿರಲಿಲ್ಲ. ಆ ಊರಿನ ಜನರೆಲ್ಲರೂ ಅವರನ್ನು ಋಷಿಯಂತೆ ಗೌರವಿಸುತ್ತಿದ್ದರು. ಯಾರಾದರೂ ಹಾದಿಯಲ್ಲಿ ಹೋಗುವಾಗ ಕ್ಷುದಿರಾಮ್ ಕಂಡರೆ ಎದ್ದು ನಿಂತು ನಮಸ್ಕರಿಸುತ್ತಿದ್ದರು. ರಘುವೀರ ಶಿಲೆಯ ಆಗಮನ. ಕನಸಿನ ಕಥೆ. ಒಂದು ದಿನ ಕ್ಷುದಿರಾಮ್ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಿದ್ದರು. ಕೆಲಸ ಮುಗಿಸಿ ಹಿಂತಿರುಗುವಾಗ ಮಧ್ಯಾಹ್ನದ ಬಿಸಿಲು ಏರಿತ್ತು. ದಣಿದ ದೇಹದೊಂದಿಗೆ ಅವರು ನಡೆಯಲಾರದೆ ಕುಳಿತರು. ಒಂದು ದೊಡ್ಡ ಮರದ ತಂಪಾದ ನೆರಳಿನಲ್ಲಿ ವಿಶ್ರಾಂತಿ ಪಡೆದರು. ತಂಪಾದ ಗಾಳಿ ಬೀಸಿದ್ದರಿಂದ ಅವರಿಗೆ ಗಾಢ ನಿದ್ರೆ ಆವರಿಸಿತು. ಆಗ ಅವರ ಮನಸ್ಸಿನಲ್ಲಿ ಒಂದು ಅದ್ಭುತವಾದ ಕನಸು ಮೂಡಿತು. ಕನಸಿನಲ್ಲಿ ಒಬ್ಬ ದಿವ್ಯ ತೇಜಸ್ಸಿನ ಬಾಲಕನು ಕಾಣಿಸಿಕೊಂಡನು. ಅವನ ಮೈಬಣ್ಣ ಎಳೆಯ ಗರಿಕೆ ಹುಲ್ಲಿನಂತೆ ಶ್ಯಾಮವರ್ಣ ಪ್ರಕಾಶಿಸುತ್ತಿತ್ತು. ಅವನ ತಲೆಯ ಮೇಲೆ ಸುಂದರವಾದ ಕೂದಲು, ಕೊರಳಲ್ಲಿ ಹೂವಿನ ಮಾಲೆ. ಅವನು ಬೆರಳು ಮಾಡಿ ಒಂದು ಜಾಗವನ್ನು ತೋರಿಸುತ್ತಾ ಹೀಗೆ ಹೇಳಿದನು: ಎಲೈ ಬ್ರಾಹ್ಮಣನೇ, ನೋಡು, ನಾನು ಇಲ್ಲೇ ಹತ್ತಿರದಲ್ಲಿದ್ದೇನೆ. ಬಿಸಿಲು, ಮಳೆ ಮತ್ತು ಚಳಿಯಲ್ಲಿ ನಾನು ಇಲ್ಲಿ ಬಹಳ ಕಷ್ಟಪಡುತ್ತಿದ್ದೇನೆ. ನನ್ನನ್ನು ಇಲ್ಲಿಂದ ನಿನ್ನ ಮನೆಗೆ ಕರೆದುಕೊಂಡು ಹೋಗು. ನಿನ್ನ ಕೈಯಿಂದ ಸೇವೆ ಮಾಡಿಸಿಕೊಳ್ಳಬೇಕೆಂಬ ಆಸೆ ನನಗಿದೆ. ಕನಸಿನಲ್ಲೇ ಕ್ಷುದಿರಾಮ್ ಕೈಮುಗಿದು ಆ ಬಾಲಕನಿಗೆ ಹೀಗೆ ಹೇಳಿದ: ಹೇ ಪ್ರಭು, ನಾನು ಅತಿ ಬಡವ. ನನ್ನ ಬಳಿ ನಿನಗೆ ಕೊಡಲು ಏನೂ ಇಲ್ಲ. ನನ್ನ ಮನೆಯಲ್ಲಿ ನಿನಗೆ ನೈವೇದ್ಯ ಮಾಡಲು ಅಕ್ಕಿ ಬೇಳೆ ಇಲ್ಲ. ನನ್ನ ಒಡೆದ ಗುಡಿಸಿನಲ್ಲಿ ನಿನಗೆ ಮಲಗುವ ಸರಿಯಾದ ಹಾಸಿಗೆ ಇಲ್ಲ. ನೀನು ರಾಜಕುಮಾರನಂತೆ ಕಾಣುತ್ತೀಯೇ. ನಿನಗೆ ಅಲ್ಲಿ ಕಷ್ಟವಾಗಬಹುದು. ದಯವಿಟ್ಟು ಬೇರೆ ಯಾರಾದರೂ ಶ್ರೀಮಂತರ ಮನೆಗೆ ಹೋಗು. ಆಗ ಆ ಬಾಲಕ ಮುಗುಳ್ನಗುತ್ತಾ ಹೀಗೆ ಹೇಳಿದನು: ಕ್ಷುದಿರಾಮ್, ನೀನು ಚಿಂತಿಸಬೇಡ. ನನಗೆ ಶ್ರೀಮಂತಿಕೆ ಬೇಕಾಗಿಲ್ಲ. ನೀನು ನನಗೆ ಪ್ರೀತಿಯಿಂದ ಏನನ್ನು ಕೊಡುತ್ತೀಯೋ ಅದನ್ನೇ ತಿನ್ನುತ್ತೇನೆ. ನೀನು ಎಲ್ಲಿ ಮಲಗಿಸುತ್ತೀಯೋ ಅಲ್ಲೇ ನಾನು ಸುಖವಾಗಿ ಮಲಗುತ್ತೇನೆ. ನಿನ್ನ ಭಕ್ತಿಯೇ ನನಗೆ ಮುಖ್ಯ. ನಿನ್ನ ಬಡತನ ನನಗೆ ಮುಖ್ಯವಲ್ಲ. ದಯವಿಟ್ಟು ನನ್ನ ಮಾತು ಕೇಳು. ನನ್ನನ್ನು ನಿನ್ನ ಮನೆಗೆ ಕರೆದುಕೊಂಡು ಹೋಗು. ಸಾಲಿಗ್ರಾಮದ ಶೋಧನೆ. ಇಷ್ಟು ಹೇಳಿ ಆ ಬಾಲಕನು ಅದೃಶ್ಯನಾದನು. ಕ್ಷುದಿರಾಮ್ ಎಚ್ಚರಗೊಂಡರು. ಅವರ ಮೈ ರೋಮಾಂಚನವಾಗಿತ್ತು. ಕಣ್ಣಲ್ಲಿ ಆನಂದದ ನೀರು ತುಂಬಿತ್ತು. ಕನಸಿನಲ್ಲಿ ಆ ಬಾಲಕನು ತೋರಿಸಿದ ದಿಕ್ಕಿನ ಕಡೆಗೆ ಅವರು ನಡೆದರು. ಅಲ್ಲಿ ಭತ್ತದ ಗದ್ದೆಯ ಬದುವಿನಲ್ಲಿ ಒಂದು ವಿಚಿತ್ರ ದೃಶ್ಯವನ್ನು ಕಂಡರು. ಒಂದು ಹುತ್ತದ ಹತ್ತಿರ ಏನೋ ಹೊಳೆಯುತ್ತಿತ್ತು. ಹತ್ತಿರ ಹೋಗಿ ನೋಡಿದಾಗ ಅಲ್ಲಿ ಒಂದು ಸುಂದರವಾದ ಸಾಲಿಗ್ರಾಮ ಶಿಲೆ ಇತ್ತು. ಅದರ ಪಕ್ಕದಲ್ಲೇ ಒಂದು ವಿಷದ ಹಾವು ಹೆಡೆ ಎತ್ತಿ ಕಾಯುತ್ತಿತ್ತು.
ಕ್ಷುದಿರಾಮ್ ಹೋದ ತಕ್ಷಣ ಆ ಹಾವು ತಾನಾಗಿಯೇ ಸರಿದು ಹೋಯಿತು. ಕ್ಷುದಿರಾಮ್ ಆ ಸಾಲಿಗ್ರಾಮವನ್ನು ಎತ್ತಿಕೊಂಡು ಎದೆಯ ಮೇಲೆ ಇಟ್ಟುಕೊಂಡರು. ಅವರಿಗೆ ಸಾಕ್ಷಾತ್ ಶ್ರೀರಾಮಚಂದ್ರನೇ ಮಗುವಾಗಿ ಸಿಕ್ಕಷ್ಟು ಆನಂದವಾಯಿತು. ಅವರು ಅದನ್ನು ಮನೆಗೆ ತಂದು ಶುದ್ಧವಾಗಿ ಸ್ನಾನ ಮಾಡಿಸಿ ಪೀಠದ ಮೇಲೆ ಇಟ್ಟರು. ಅದಕ್ಕೆ ಶ್ರೀ ರಘುವೀರ ಎಂದು ನಾಮಕರಣ ಮಾಡಿ ಪೂಜೆ ಆರಂಭಿಸಿದರು. ಅಂದಿನಿಂದ ಆ ಬಡ ಬ್ರಾಹ್ಮಣ ಮನೆಯಲ್ಲಿ ಸಾಕ್ಷಾತ್ ವೈಕುಂಠಪತಿಯ ಸೇವೆ ಆರಂಭವಾಯಿತು. ಮನೆಯಲ್ಲಿ ಬಡತನವಿದ್ದರೂ ದೈವಿಕ ಆನಂದಕ್ಕೆ ಕೊರತೆ ಇರಲಿಲ್ಲ. ರಾಮೇಶ್ವರ ಯಾತ್ರೆ ಮತ್ತು ಶಿವಲಿಂಗದ ಆಗಮನ. ಕೆಲವು ಕಾಲ ಕಳೆದ ನಂತರ ಕ್ಷುದಿರಾಮ್ ಅವರ ಮನೆಯಲ್ಲಿ ಆಸೆ ಚಿಗುರೊಡೆಯಿತು. ದಕ್ಷಿಣ ದೇಶದ ಪುಣ್ಯ ಕ್ಷೇತ್ರಗಳಿಗೆ ತೀರ್ಥಯಾತ್ರೆ ಮಾಡಬೇಕೆಂದು ನಿರ್ಧರಿಸಿದರು. ಅವರು ಕಾಲ್ನಡಿಗೆಯಲ್ಲಿಯೇ ಸುದೀರ್ಘವಾದ ಪ್ರಯಾಣವನ್ನು ಬೆಳೆಸಿದರು. ಅನೇಕ ಕಷ್ಟಗಳನ್ನು ದಾಟಿ ದಕ್ಷಿಣ ಸೇತುಬಂಧ ರಾಮೇಶ್ವರವನ್ನು ತಲುಪಿದರು. ಅಲ್ಲಿ ಪವಿತ್ರ ಸಮುದ್ರದಲ್ಲಿ ಸ್ನಾನ ಮಾಡಿ ರಾಮನಾಥನ ದರ್ಶನ ಪಡೆದರು. ಭಕ್ತಿಯಿಂದ ಪೂಜೆ ಸಲ್ಲಿಸಿ ತಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಂಡರು. ಅಲ್ಲಿ ದೈವ ಇಚ್ಛೆಯಂತೆ ಅವರಿಗೆ ಒಂದು ಅದ್ಭುತವಾದ ವಸ್ತು ದೊರೆಯಿತು. ಸ್ವಯಂಭುವಾದ ಒಂದು ಪವಿತ್ರ ಬಾಣಲಿಂಗ ಅವರ ಕೈ ಸೇರಿತು. ಶಿವಲಿಂಗ ಅವರ ಕೈ ಸೇರಿತು. ಅದನ್ನು ಕಂಡು ಕ್ಷುದಿರಾಮ್ ಬಹಳ ಸಂತೋಷಪಟ್ಟರು. ಅದನ್ನು ತಮ್ಮೊಂದಿಗೆ ಕಾಮಾರಪುರಕ್ಕೆ ತಂದರು. ಈಗ ಅವರ ಮನೆಯಲ್ಲಿ ಹರಿ ಮತ್ತು ಹರ ಇಬ್ಬರೂ ಒಂದಾದರು. ರಘುವೀರ ವಿಷ್ಣು ಮತ್ತು ರಾಮೇಶ್ವರ ಶಿವ ಒಂದೇ ಪೀಠದಲ್ಲಿ ನೆಲೆಸಿದರು. ಶೀತಲಾದೇವಿಯ ಪೂಜೆ. ಕೇವಲ ಹರಿಹರರಲ್ಲದೆ ಶಕ್ತಿಯ ಆರಾಧನೆಯೂ ಅಲ್ಲಿತ್ತು. ದೇವಿಯ ಸಂಕೇತವಾದ ಶೀತಲಾದೇವಿಯ ಘಟ ಮಡಿಕೆ ಕೂಡ ಪೂಜಿಸಲ್ಪಡುತ್ತಿತ್ತು. ಆ ಬಡ ಬ್ರಾಹ್ಮಣನ ಮನೆಯೀಗ ಸಾಕ್ಷಾತ್ ದೇವಸ್ಥಾನವಾಗಿತ್ತು. ಮುಕ್ಕೋಟಿ ದೇವರುಗಳು ಅಲ್ಲಿ ಬಂದು ನೆಲೆಸಿದಂತೆ ಭಾಸವಾಗುತ್ತಿತ್ತು. ಕ್ಷುದಿರಾಮ್ ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನ ಮುಗಿಸುತ್ತಿದ್ದರು. ಬುಟ್ಟಿಯನ್ನು ಹಿಡಿದುಕೊಂಡು ಕಾಡಿಗೆ ಹೋಗಿ ಹೂಗಳನ್ನು ತರುತ್ತಿದ್ದರು. ತಾಯಿ ಚಂದ್ರಮಣಿ ದೇವಿ ಪೂಜೆಗೆ ಬೇಕಾದ ತಯಾರಿ ಮಾಡುತ್ತಿದ್ದರು. ಗಂಡನ ಸೇವೆ ಮತ್ತು ದೇವರ ಸೇವೆಯಲ್ಲಿಯೇ ಅವರು ದಿನ ಕಳೆಯುತ್ತಿದ್ದರು. ಚಂದ್ರಮಣಿ ದೇವಿಯ ಗುಣಗಾನ. ಚಂದ್ರಮಣಿ ದೇವಿಯ ಸ್ವಭಾವವು ಅತಿ ಸರಳ ಮತ್ತು ಸುಂದರ. ಅವರ ಮನಸ್ಸು ಮಗುವಿನಂತೆ ನಿಷ್ಕಲ್ಮಶ ಮತ್ತು ಪವಿತ್ರ. ಮನೆಯಲ್ಲಿ ಬಡತನವಿದ್ದರೂ ಅವರ ಕೈ ಉದಾರವಾಗಿತ್ತು. ಮನೆಗೆ ಬಂದ ಅತಿಥಿಗಳಿಗೆ ಅವರು ಇಲ್ಲವೆನ್ನದೆ ಊಟ ಹಾಕುತ್ತಿದ್ದರು. ತಮ್ಮ ಪಾಲಿನ ಊಟವನ್ನು ಅವರು ಬೇರೆಯವರಿಗೆ ನೀಡುತ್ತಿದ್ದರು. ಹಸಿದವರಿಗೆ ಅನ್ನ ನೀಡುವಾಗ ಅವರ ಮುಖದಲ್ಲಿ ತೃಪ್ತಿ ಇರುತ್ತಿತ್ತು. ಅಕ್ಕಪಕ್ಕದ ಮನೆಯವರು ಜಗಳ ಆಡಿದರೆ ಇವರು ಹೋಗಿ ಸಮಾಧಾನ ಮಾಡುತ್ತಿದ್ದರು. ಎಲ್ಲರೂ ಇವರನ್ನು ಪ್ರೀತಿಯಿಂದ ಅಮ್ಮ ಎಂದೇ ಕರೆಯುತ್ತಿದ್ದರು. ಅವರು ಕೇವಲ ಮನುಷ್ಯರಾಗಿರಲಿಲ್ಲ, ಪ್ರಾಣಿ ಪಕ್ಷಿಗಳಿಗೂ ತಾಯಿಯಾಗಿದ್ದರು. ಅವರು ಕೇವಲ ಮನುಷ್ಯರಿಗಲ್ಲ, ಪ್ರಾಣಿ ಪಕ್ಷಿಗಳಿಗೂ ತಾಯಿಯಾಗಿದ್ದರು. ಇಂತಹ ಪವಿತ್ರ ಗರ್ಭದಲ್ಲಿಯೇ ಭಗವಂತನು ಅವತರಿಸಲು ಸಿದ್ಧತೆ ನಡೆಯುತ್ತಿತ್ತು. ಗಯೆ ಯಾತ್ರೆ ಮತ್ತು ದಿವ್ಯ ದರ್ಶನ. ದಿನಗಳು ಉರುಳಿದವು. ಕ್ಷುದಿರಾಮ್ ಮನದಲ್ಲಿ ಇನ್ನೊಂದು ಸಂಕಲ್ಪ ಮೂಡಿತು. ತಮ್ಮ ಪಿತೃಗಳ ಉದ್ಧಾರಕ್ಕಾಗಿ ಗಯಾ ಕ್ಷೇತ್ರಕ್ಕೆ ಹೋಗಬೇಕೆಂದು ನಿರ್ಧರಿಸಿದರು. ಮತ್ತೆ ಅವರು ಸುದೀರ್ಘವಾದ ಕಾಲ್ನಡಿಗೆ ಪ್ರಯಾಣವನ್ನು ಬೆಳೆಸಿದರು. ಪವಿತ್ರವಾದ ಗಯಾ ಕ್ಷೇತ್ರವನ್ನು ತಲುಪಿ ಭಕ್ತಿಯಿಂದ ನಮಸ್ಕರಿಸಿದರು. ಅಲ್ಲಿನ ವಿಷ್ಣುಪಾದ ದೇವಾಲಯದಲ್ಲಿ ಶ್ರದ್ಧೆಯಿಂದ ಪೂಜೆ ಮಾಡಿದರು. ತಮ್ಮ ಹಿರಿಯರಿಗೆ ಪಿಂಡದಾನ ಮಾಡಿ ಪಿತೃಋಣವನ್ನು ತೀರಿಸಿದರು. ಅಂದು ರಾತ್ರಿ ಅವರು ಅಲ್ಲಿಯೇ ದೇವಸ್ಥಾನದ ಆವರಣದಲ್ಲಿ ಮಲಗಿದ್ದರು. ದೇವರ ಧ್ಯಾನ ಮಾಡುತ್ತಲೇ ಅವರಿಗೆ ಗಾಢ ನಿದ್ದೆ ಆವರಿಸಿತು. ಆ ರಾತ್ರಿ ಅವರಿಗೆ ಜೀವನವನ್ನೇ ಬದಲಿಸುವಂತಹ ಒಂದು ಕನಸು ಬಿತ್ತು. ಸಾಕ್ಷಾತ್ ವೈಕುಂಠಪತಿಯಾದ ಶ್ರೀಹರಿಯು ದಿವ್ಯ ರೂಪದಲ್ಲಿ ಕಾಣಿಸಿಕೊಂಡನು.
ರತ್ನಖಚಿತವಾದ ಸಿಂಹಾಸನದ ಮೇಲೆ ಭಗವಂತನು ಕುಳಿತಿದ್ದನು. ಅವನ ದಿವ್ಯ ತೇಜಸ್ಸಿನಿಂದ ದಿಕ್ಕುಗಳೆಲ್ಲವೂ ಪ್ರಕಾಶಮಾನವಾಗಿದ್ದವು. ಮುಗುಳ್ನಗುತ್ತಾ ಭಗವಂತನು ಕ್ಷುದಿರಾಮ್ ಅವರನ್ನು ಕುರಿತು ಹೀಗೆ ಹೇಳಿದನು: ಕ್ಷುದಿರಾಮ್, ನಿನ್ನ ಅನನ್ಯವಾದ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನಿನ್ನಂತಹ ಸಾತ್ವಿಕ ಭಕ್ತನನ್ನು ನಾನು ಎಲ್ಲಿಯೂ ಕಂಡಿಲ್ಲ. ನಿನ್ನ ಮೇಲೆ ನನಗೆ ಅಪಾರವಾದ ಪ್ರೀತಿ ಉಂಟಾಗಿದೆ. ಆದ್ದರಿಂದ ನಾನೇ ಸ್ವತಃ ನಿನ್ನ ಮನೆಗೆ ಬರುತ್ತೇನೆ. ನಿನ್ನ ಮಗನಾಗಿ ಹುಟ್ಟಿ ನಿನ್ನ ಸೇವೆಯನ್ನು ಸ್ವೀಕರಿಸುತ್ತೇನೆ. ಕ್ಷುದಿರಾಮ್ ಅವರ ವಿನಮ್ರ ಪ್ರಾರ್ಥನೆ. ಈ ಮಾತನ್ನು ಕೇಳಿ ಕ್ಷುದಿರಾಮ್ ಆನಂದದಿಂದ ರೋಮಾಂಚನಗೊಂಡರು. ಆದರೆ ಮರುಕ್ಷಣವೇ ತಮ್ಮ ಬಡತನವನ್ನು ನೆನೆಸಿ ಅಳಲಾರಂಭಿಸಿದರು. ಕೈಮುಗಿದು ಅವರು ಭಗವಂತನಿಗೆ ಹೀಗೆ ಪ್ರಾರ್ಥಿಸಿದರು: ಪ್ರಭು, ನೀನು ತ್ರಿಲೋಕದ ಒಡೆಯ, ಸಕಲ ಐಶ್ವರ್ಯದ ಮಾಲೀಕ. ನಾನೊಬ್ಬ ಬಡ ಬ್ರಾಹ್ಮಣ. ನನ್ನ ಮನೆಯಲ್ಲಿ ನಿನಗೆ ತಕ್ಕ ಆಸನವಿಲ್ಲ. ನಿನಗೆ ತಿನ್ನಿಸಲು ರಾಜಭೋಗವಿಲ್ಲ. ಕೇವಲ ಒಣರೊಟ್ಟಿಯೂ ಸಿಗುವುದು ಕಷ್ಟ. ನನ್ನ ಬಡತನದ ಸಂಸಾರದಲ್ಲಿ ನಿನಗೆ ತುಂಬ ಕಷ್ಟವಾಗಬಹುದು. ದಯವಿಟ್ಟು ಈ ನಿರ್ಧಾರವನ್ನು ಬದಲಿಸು. ನಾನು ನಿನಗೆ ಸೇವೆ ಮಾಡಲಾರೆ. ಆಗ ಕರುಣಾಮಯಿಯಾದ ಭಗವಂತನು ಮತ್ತೆ ಅಭಯ ನೀಡಿದನು: ಕ್ಷುದಿರಾಮ್, ಭಯಪಡಬೇಡ. ನಿನ್ನ ಬಡತನ ನನಗೆ ಅಡ್ಡಿಯಿಲ್ಲ. ನೀನು ನನಗೆ ಪ್ರೀತಿಯಿಂದ ಏನು ಕೊಡುತ್ತೀಯೋ ಅದನ್ನೇ ನಾನು ತಿನ್ನುತ್ತೇನೆ. ಒಣ ಅನ್ನವಾದರೂ ಸರಿ, ನಿನ್ನ ಕೈಯಿಂದ ಅಮೃತದಂತೆ ಸ್ವೀಕರಿಸುತ್ತೇನೆ. ನನ್ನ ಮಾತನ್ನು ನಂಬು. ನಾನು ನಿನ್ನ ಮಗನಾಗಿ ಬಂದೇ ಬರುತ್ತೇನೆ. ನನ್ನ ಸಂಕಲ್ಪವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಇಷ್ಟು ಹೇಳಿ ಭಗವಂತನು ಮಾಯವಾದನು. ಕ್ಷುದಿರಾಮ್ ಎಚ್ಚರಗೊಂಡರೂ ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿಯುತ್ತಿತ್ತು. ತಮ್ಮ ಪಿತೃಗಳ ಕಾರ್ಯ ಮುಗಿಸಿ ಅವರು ಸಂತೋಷದಿಂದ ಊರಿಗೆ ಮರಳಿದರು. ಆದರೆ ಈ ರಹಸ್ಯವನ್ನು ಅವರು ಯಾರಿಗೂ ಹೇಳದೆ ಮನಸ್ಸಿನಲ್ಲಿಯೇ ಇಟ್ಟುಕೊಂಡರು. ಚಂದ್ರಮಣಿ ದೇವಿಗೆ ಶಿವನ ಅನುಗ್ರಹ. ಇತ್ತ ಕಾಮಾರಪುರದಲ್ಲಿ ಕ್ಷುದಿರಾಮ್ ಇಲ್ಲದ ಸಮಯದಲ್ಲಿ ಒಂದು ಅದ್ಭುತವಾದ ದೈವಿಕ ಘಟನೆ ನಡೆಯಿತು. ಒಂದು ದಿನ ಚಂದ್ರಮಣಿ ದೇವಿ ಯೋಗೋಧ್ಯಾನ ಶಿವನ ದೇವಾಲಯಕ್ಕೆ ಹೋದರು. ಅದು ಪವಿತ್ರವಾದ ರಾತ್ರಿ. ಎಲ್ಲೆಡೆ ಶಾಂತಿ ನೆಲೆಸಿತ್ತು. ಅವರು ಶಿವನ ದರ್ಶನ ಮಾಡಿ ಹೊರಗೆ ನಿಂತಿದ್ದರು. ಆಗ ಅವರ ಜೊತೆಯಲ್ಲಿ ಧನಿ, ಅಗಸಗಿತ್ತಿ ಮತ್ತು ಇತರ ಗೆಳತಿಯರಿದ್ದರು. ಹಠಾತ್ತನೆ ಶಿವಲಿಂಗದ ಕಡೆಯಿಂದ ಒಂದು ಪ್ರಖರವಾದ ಬೆಳಕು ಬಂತು. ಅದು ಸೂರ್ಯನ ಕಿರಣದಂತೆ ಬೆಳಗುತ್ತಾ ಚಂದ್ರಮಣಿಯ ಕಡೆಗೆ ಧಾವಿಸಿತು. ಆ ದಿವ್ಯ ಜ್ಯೋತಿಯು ನೇರವಾಗಿ ಬಂದು ಚಂದ್ರಮಣಿ ದೇವಿಯನ್ನು ಪ್ರವೇಶಿಸಿತು. ಆ ವೇಗವನ್ನು ತಾಳಲಾರದೆ ಅವರು ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದರು. ಅವರ ದೇಹ ಮತ್ತು ಮನಸ್ಸು ದಿವ್ಯ ಆನಂದದಲ್ಲಿ ಮುಳುಗಿಹೋಯಿತು. ಸಾಕ್ಷಾತ್ ಮಹಾದೇವನೇ ತನ್ನ ಗರ್ಭವನ್ನು ಪ್ರವೇಶಿಸಿದಂತೆ ಅವರಿಗೆ ಭಾಸವಾಯಿತು. ಸ್ವಲ್ಪ ಸಮಯದ ನಂತರ ಅವರು ಎಚ್ಚರಗೊಂಡರು. ಆದರೆ ಆ ದಿವ್ಯ ತೇಜಸ್ಸು ಅವರೊಳಗೆ ಸ್ಥಿರವಾಗಿ ನೆಲೆಸಿತ್ತು. ಕ್ಷುದಿರಾಮ್ ಅವರ ಆಗಮನ ಮತ್ತು ಸಾಂತ್ವನ. ಕೆಲವು ದಿನಗಳ ನಂತರ ಕ್ಷುದಿರಾಮ್ ಗಯಾ ಯಾತ್ರೆಯಿಂದ ಮರಳಿದರು. ಅವರು ಮನೆಗೆ ಬಂದಾಗ ಪತ್ನಿಯ ಮುಖದಲ್ಲಿ ಒಂದು ವಿಶೇಷ ಬದಲಾವಣೆ ಕಂಡರು. ಚಂದ್ರಮಣಿ ದೇವಿ ನಡೆದ ಘಟನೆಯನ್ನು ಪತಿಗೆ ವಿವರಿಸಿದರು. ನನ್ನ ಗರ್ಭದಲ್ಲಿ ಯಾರೋ ಪ್ರವೇಶಿಸಿದಂತೆ ಭಾಸವಾಯಿತು ಎಂದು ಅಳಲು ತೋಡಿಕೊಂಡರು. ಕ್ಷುದಿರಾಮ್ ಅವರಿಗೆ ಗಯಾದಲ್ಲಿ ಭಗವಂತನು ಕೊಟ್ಟ ಮಾತು ನೆನಪಾಯಿತು. ಭಗವಂತನೇ ಬರುವುದಾಗಿ ಹೇಳಿದ ಭರವಸೆ ಈಗ ಸತ್ಯವಾಗಿತ್ತು. ಅವರು ಪತ್ನಿಗೆ ಧೈರ್ಯ ತುಂಬಿ, ಭಯಪಡಬೇಡ ದೇವಿ ಎಂದರು. ಇದು ದೈವಿಕ ಸಂಕಲ್ಪ. ನಮ್ಮ ಕುಲವನ್ನು ಬೆಳಗಲು ಮಹಾಪುರುಷ ಬರುತ್ತಿದ್ದಾನೆ. ನಮ್ಮ ಬಡತನದ ಗುಡಿಸಲಲ್ಲಿ ಸಾಕ್ಷಾತ್ ಭಗವಂತನೇ ಬರುತ್ತಿದ್ದಾನೆ. ನಾವೇ ಧನ್ಯರು. ನಮ್ಮ ಜನ್ಮವೇ ಸಾರ್ಥಕವಾಯಿತು ಎಂದು ಸಮಾಧಾನ ಹೇಳಿದರು. ಗರ್ಭಾವಸ್ಥೆಯ ದಿವ್ಯ ಅನುಭವಗಳು. ದಿನಗಳು ಕಳೆದಂತೆ ಚಂದ್ರಮಣಿ ದೇವಿಗೆ ವಿಚಿತ್ರ ಅನುಭವಗಳಾಗತೊಡಗಿದವು. ಅವರು ಸಾಮಾನ್ಯ ಗರ್ಭಿಣಿಯಂತೆ ಇರಲಿಲ್ಲ. ದೇವತೆಯಂತೆ ಕಂಗೊಳಿಸುತ್ತಿದ್ದರು.
ಮನೆಯಲ್ಲಿ ಯಾರೂ ಇಲ್ಲದಿದ್ದರೂ ಯಾರೋ ಓಡಾಡುವ ಗೆಜ್ಜೆ ಸದ್ದು ಕೇಳಿಸುತ್ತಿತ್ತು. ಛಂ ಛಂ ಎಂಬ ಮಧುರವಾದ ನಾದ ಅವರ ಕಿವಿಗೆ ಬೀಳುತ್ತಿತ್ತು. ರಾತ್ರಿ ಮಲಗಿದಾಗ ದೇವತೆಗಳು ಬಂದು ತಮಗೆ ಸೇವೆ ಮಾಡುತ್ತಿರುವಂತೆ ಕಾಣುತ್ತಿತ್ತು. ಸುಂದರವಾದ ಕನಸುಗಳು ಅವರನ್ನು ಸದಾ ಆವರಿಸಿದ್ದವು. ಅಮಾಯಕಳಾದ ಚಂದ್ರಮಣಿ ಇದೇನಾದರೂ ದೆವ್ವದ ಕಾಟವಿರಬಹುದೇ ಎಂದು ಭಯಪಡುತ್ತಿದ್ದರು. ಆದರೆ ಜ್ಞಾನಿಯಾದ ಕ್ಷುದಿರಾಮ್ ಇದು ದೇವರ ಲೀಲೆ ಎಂದು ನಗುತ್ತಿದ್ದರು. ಅವರು ಪ್ರತಿದಿನ ರಘುವೀರನ ಮುಂದೆ ಕುಳಿತು ಪ್ರಾರ್ಥಿಸುತ್ತಿದ್ದರು. ಹೇ ಪ್ರಭು, ನೀನು ಕೊಟ್ಟ ಮಾತಿನಂತೆ ಸುರಕ್ಷಿತವಾಗಿ ಬಾ ಎಂದು ಬೇಡುತ್ತಿದ್ದರು. ಅವತಾರ ಲೀಲೆ ಶ್ರೀರಾಮಕೃಷ್ಣರ ಜನನ. ಅದು ಶಕಾಬ್ದ 1757 ಫಲ್ಗುಣ ಮಾಸದ ಶುಕ್ಲ ದ್ವಿತೀಯ ತಿಥಿ. ಬೆಳಗಿನ ಜಾವ ಸೂರ್ಯೋದಯಕ್ಕೂ ಮುನ್ನವೇ ಅತ್ಯಂತ ಶುಭಗಳಿಗೆ. ಬೆಳಗಿನ ಜಾವ ಸೂರ್ಯೋದಯಕ್ಕೂ ಮುನ್ನಿನ ಅತ್ಯಂತ ಶುಭಗಳಿಗೆ ಇಡೀ ಕಾಮಾರುಪುರ ಗ್ರಾಮ ಗಾಢ ನಿದ್ರೆಯಲ್ಲಿತ್ತು. ಶಾಂತಿ ನೆಲೆಸಿತ್ತು. ಪ್ರಕೃತಿ ಮಾತೆ ತಂಪಾದ ಗಾಳಿಯ ಮೂಲಕ ಪ್ರಭುವನ್ನು ಸ್ವಾಗತಿಸುತ್ತಿದ್ದಳು. ತಾಯಿ ಚಂದ್ರಮಣಿಗೆ ಪ್ರಸವ ವೇದನೆ ಕಾಣಿಸಿಕೊಂಡಿತು. ಅವರು ಮನೆಯ ಪಕ್ಕದಲ್ಲಿದ್ದ ಢೇಕಿ ಸಾಲಿಗೆ ಭತ್ತ ಕುಟ್ಟುವ ಮನೆಗೆ ಬಂದರು. ಅವರ ಸಹಾಯಕ್ಕೆ ದನಿ ಅಗಸಗಿತ್ತಿ ಎಂಬ ಮಹಿಳೆ ಜೊತೆಗಿದ್ದಳು. ಆಕೆ ಪ್ರೀತಿಯಿಂದ ತಾಯಿಯ ಸೇವೆ ಮಾಡುತ್ತಿದ್ದಳು. ಸರಿಯಾಗಿ ಶುಭ ಲಗ್ನದಲ್ಲಿ ಆ ದಿವ್ಯ ತೇಜಸ್ಸಿನ ಗಂಡು ಮಗು ಜನಿಸಿತು. ಕತ್ತಲ ಕೋಣೆಯಲ್ಲೂ ಸೂರ್ಯ ಹುಟ್ಟಿದಂತೆ ಪ್ರಕಾಶಮಾನವಾಯಿತು. ಮಗುವನ್ನು ನೋಡಲು ಧನಿಗೆ ಸಮಯವಿರಲಿಲ್ಲ. ತಾಯಿಯ ಆರೈಕೆಯಲ್ಲಿ ಮಗ್ನಳಾದಳು. ಮಗುವನ್ನು ಸುರಕ್ಷಿತವಾಗಿ ಒಂದು ಬಟ್ಟೆಯ ಮೇಲೆ ಮಲಗಿಸಿದಳು. ಸ್ವಲ್ಪ ಸಮಯದ ನಂತರ ತಾಯಿಯನ್ನು ಉಪಚರಿಸಿ ಮಗುವಿನ ಕಡೆ ತಿರುಗಿದಳು. ಆದರೆ ಅಲ್ಲಿ ಅವಳಿಗೆ ಕಂಡು ಬಂದಿದ್ದು ಬರೀ ಖಾಲಿ ಜಾಗ. ಮಗು ಅಲ್ಲಿರಲಿಲ್ಲ. ದನಿಯ ಎದೆ ಝಲ್ಲೆಂದಿತು. ಗಾಬರಿಯಿಂದ ಅವಳು ಕೂಗಿಕೊಂಡಳು, ಅರೆ, ಈಗ ತಾನೇ ಹುಟ್ಟಿದ ಮಗು ಎಲ್ಲಿ ಹೋಯಿತು ಎಂದು ಹುಡುಕಾಡಿದಳು. ಕತ್ತಲೆಯಲ್ಲಿ ದೀಪದ ಬೆಳಕು ಹಿಡಿದು ಮೂಲೆಯಲ್ಲೆಲ್ಲ ನೋಡಿದಳು. ಆಗ ಅವಳಿಗೆ ಕಂಡ ದೃಶ್ಯ ಅತ್ಯಂತ ಆಶ್ಚರ್ಯವಾಗಿತ್ತು. ಬೂದಿಯ ರಾಶಿಯಲ್ಲಿ ಅದ್ಭುತ ಶಿಶು. ಅಲ್ಲೇ ಪಕ್ಕದಲ್ಲಿ ಭತ್ತ ಬೇಯಿಸಲು ತೋಡಿದ್ದ ಒಲೆ ಕುಣಿ ಇತ್ತು. ಅದರೊಳಗೆ ರಾಶಿ ಬೂದಿ ತಣ್ಣಗಾಗಿ ಬಿದ್ದಿತ್ತು. ಆ ಪುಟ್ಟ ಮಗು ಉರುಳಿಕೊಂಡು ಹೋಗಿ ಆ ಬೂದಿಯ ಗುಂಡಿಯೊಳಗೆ ಬಿದ್ದಿತ್ತು. ಮೈತುಂಬ ಬೂದಿ ಮೆತ್ತಿಕೊಂಡು ಸಾಕ್ಷಾತ್ ಶಿವನಂತೆ ಕಂಗೊಳಿಸುತ್ತಿತ್ತು. ಸಾಮಾನ್ಯ ಮಕ್ಕಳು ಹುಟ್ಟಿದ ತಕ್ಷಣ ಜೋರಾಗಿ ಅಳುತ್ತಾರೆ. ಆದರೆ ಈ ಅದ್ಭುತ ಮಗು ಅಳುತ್ತಿರಲಿಲ್ಲ. ಶಾಂತವಾಗಿ ಮಲಗಿತ್ತು. ಬೂದಿಯ ರಾಶಿಯಲ್ಲಿದ್ದರೂ ಅದರ ಮುಖದಲ್ಲಿ ದಿವ್ಯವಾದ ನಗು ಇತ್ತು. ಅವನ ಮೈಕಟ್ಟು ನೋಡುವುದಕ್ಕೆ 6 ತಿಂಗಳ ಮಗುವಿನಷ್ಟು ಪುಷ್ಟವಾಗಿತ್ತು. ದನಿ ಆಶ್ಚರ್ಯದಿಂದ ಓಡಿ ಹೋಗಿ ಮಗುವನ್ನು ಎತ್ತಿಕೊಂಡಳು. ಇದು ಸಾಮಾನ್ಯ ಮಗುವಲ್ಲ, ಸಾಕ್ಷಾತ್ ದೈವ ಸ್ವರೂಪ ಎಂದುಕೊಂಡಳು. ಆ ಮಗುವಿನ ರೂಪವನ್ನು ನೋಡಿ ಅವಳ ಕಣ್ಣು ಕುಕ್ಕಿ ಹೋಯಿತು. ಅದು ಮನುಷ್ಯನ ರೂಪವಾಗಿದ್ದರೂ ತೇಜಸ್ಸು ಮಾತ್ರ ದೇವತೆಯಂತಿತ್ತು. ನಾಮಕರಣ ಮತ್ತು ಸಂಭ್ರಮ. ವಿಷಯ ತಿಳಿದು ಕ್ಷುದಿರಾಮ್ ಓಡಿ ಬಂದರು. ಮಗುವನ್ನು ನೋಡಿದರು. ಗಯೆಯಲ್ಲಿ ವಿಷ್ಣು ಕೊಟ್ಟ ಮಾತು ನೆನಪಾಗಿ ಕಣ್ಣೀರು ಹಾಕಿದರು. ಊರಿನ ಜನರೆಲ್ಲರೂ ಆ ಸುಂದರ ಮಗುವನ್ನು ನೋಡಲು ಮುಗಿಬಿದ್ದರು. ಎಲ್ಲರೂ ಇವನು ನಮ್ಮ ಊರಿನ ಭಾಗ್ಯ ಎಂದು ಕೊಂಡಾಡಿದರು. ಕ್ಷುದಿರಾಮ್ ಶಾಸ್ತ್ರೋಕ್ತವಾಗಿ ಮಗುವಿಗೆ ಜಾತಕ ಬರೆಸಿದರು. ಗ್ರಹಗಳ ಸ್ಥಿತಿ ನೋಡಿ ಜ್ಯೋತಿಷಿಗಳು ಆಶ್ಚರ್ಯಪಟ್ಟರು. ಇವನು ಸಾಮಾನ್ಯ ಮನುಷ್ಯನಲ್ಲ, ಜಗತ್ತನ್ನೇ ಉದ್ಧಾರ ಮಾಡುವ ಮಹಾಪುರುಷ ಎಂದರು. ಇವನು ಧರ್ಮ ಸ್ಥಾಪನೆಗಾಗಿ ಬಂದಿದ್ದಾನೆ ಎಂದು ಭವಿಷ್ಯ ನುಡಿದರು.
ಕ್ಷುದಿರಾಮ್ ಮಗುವಿಗೆ ಪ್ರೀತಿಯಿಂದ ಗದಾಧರ ಎಂದು ಹೆಸರಿಟ್ಟರು. ಗಯಾ ಕ್ಷೇತ್ರದಲ್ಲಿ ವಿಷ್ಣು ಗದಾಧರ ಕೊಟ್ಟ ವರಪ್ರಸಾದ ಇವನು ಎಂದು ನಂಬಿದರು. ಅಂದಿನಿಂದ ಕಾಮರೂಪುರದಲ್ಲಿ ಹಬ್ಬದ ವಾತಾವರಣ ನೆಲೆಸಿತು. ಬಾಲಕ ಗದಾಧರನು ಶುಕ್ಲ ಪಕ್ಷದ ಚಂದ್ರನಂತೆ ದಿನದಿನವೂ ಬೆಳೆಯತೊಡಗಿದನು. ಬಾಲಕ ಗದಾಧರನ ಸೌಂದರ್ಯ ಮತ್ತು ಆಕರ್ಷಣೆ. ಬಾಲಕ ಗದಾಧರನು ಕಾಮರೂಪುರದಲ್ಲಿ ಬೆಳೆಯತೊಡಗಿದನು. ದಿನ ಕಳೆದಂತೆ ಅವನ ಸೌಂದರ್ಯವು ಚಂದ್ರನಂತೆ ಹೆಚ್ಚಾಗತೊಡಗಿತು. ಅವನ ಮೈಬಣ್ಣ ಸುಟ್ಟ ಚಿನ್ನದಂತೆ ಪ್ರಕಾಶಮಾನವಾಗಿತ್ತು. ನೋಡುಗರ ಕಣ್ಣಿಗೆ ಅವನು ಸಾಕ್ಷಾತ್ ಗೋಪಾಲನಂತೆ ಕಾಣುತ್ತಿದ್ದನು. ಅವನ ಮುಕ್ತ ನಗು ಎಂತಹ ಕಠಿಣ ಮನಸ್ಸನ್ನು ಕರಗಿಸುತ್ತಿತ್ತು. ದಾರಿ ಹೋಕರು ಅವನನ್ನು ನೋಡಿ ಮೈಮರೆತು ನಿಲ್ಲುತ್ತಿದ್ದರು. ಊರಿನ ಹೆಂಗಸರಿಗೆ ಗದಾಧರನೆಂದರೆ ಪಂಚಪ್ರಾಣ. ಅವನನ್ನು ಎತ್ತಿಕೊಳ್ಳಲು ಮುತ್ತಾಡಲು ಅವರು ಮುಗಿಬೀಳುತ್ತಿದ್ದರು. ಅವನು ಶಾಲೆಗೆ ಹೋಗುವುದಕ್ಕಿಂತ ಹೆಚ್ಚಾಗಿ ದೇವರ ಕಥೆಗಳನ್ನು ಹೇಳಲು ಇಷ್ಟಪಡುತ್ತಿದ್ದನು. ಸಾಧು ಸಂತರು ಬಂದರೆ ಅವರ ಬಳಿ ಹೋಗಿ ಕುಳಿತುಕೊಳ್ಳುತ್ತಿದ್ದನು. ರಾಮಾಯಣ ಮಹಾಭಾರತದ ಕಥೆಗಳನ್ನು ಒಮ್ಮೆ ಕೇಳಿದರೆ ಸಾಕು, ಅದನ್ನು ಹಾಗೆಯೇ ನೆನಪಿಟ್ಟುಕೊಂಡು ರಾಗವಾಗಿ ಹಾಡುತ್ತಿದ್ದನು. ಪ್ರಥಮ ಭಾವ ಸಮಾಧಿ. ಅದ್ಭುತ ಘಟನೆ. ಗದಾಧರನಿಗೆ ಈಗ ಸುಮಾರು 6-7 ವರ್ಷ ವಯಸ್ಸಾಗಿತ್ತು. ಒಂದು ದಿನ ಬೆಳಗಿನ ಜಾವ ಆಕಾಶದಲ್ಲಿ ಮೋಡಗಳು ತುಂಬಿದ್ದವು. ಅವನು ಕೈಯಲ್ಲಿ ಒಂದು ಚಿಕ್ಕ ಬಿದಿರಿನ ಬುಟ್ಟಿಯನ್ನು ಹಿಡಿದಿದ್ದನು. ಅದರಲ್ಲಿ ಸ್ವಲ್ಪ ಮುರಿ ಕಡ್ಲೆಪುರಿ ಹಾಕಿಕೊಂಡು ತಿನ್ನುತ್ತಾ ಹೊರಟಿದ್ದನು. ಹಳ್ಳಿಯ ಹಸಿರು ಗದ್ದೆಯ ಬದುವಿನ ಏರಿ ಮೇಲೆ ಅವನು ನಡೆಯುತ್ತಿದ್ದನು. ತಂಪಾದ ಗಾಳಿ ಬೀಸುತ್ತಿತ್ತು. ಪ್ರಕೃತಿ ಸುಂದರವಾಗಿ ಕಾಣುತ್ತಿತ್ತು. ಆಗ ಆಕಾಶದಲ್ಲಿ ದಟ್ಟವಾದ ಕಪ್ಪು ಮೋಡಗಳು ಆವರಿಸಿದವು. ಇಡೀ ಆಕಾಶವೇ ಕಪ್ಪಾಗಿ ಮಳೆ ಬರುವ ಸೂಚನೆ ನೀಡಿತು. ಅದೇ ಸಮಯದಲ್ಲಿ ಒಂದು ಅದ್ಭುತ ದೃಶ್ಯ ಅವನ ಕಣ್ಣಿಗೆ ಬಿತ್ತು. ಹಾಲಿನಂತಿರುವ ಬೆಳ್ಳನೆಯ ಕೊಕ್ಕರೆಗಳ ಸಾಲೊಂದು ಹಾರಿ ಬಂದಿತು. ಆ ಕಡು ಕಪ್ಪು ಮೋಡಗಳ ಹಿನ್ನೆಲೆಯಲ್ಲಿ ಆ ಬಿಳಿ ಕೊಕ್ಕರೆಗಳ ಸಾಲು ನೋಡುವುದಕ್ಕೆ ಕಣ್ಣು ಕೋರೈಸುವಷ್ಟು ಸುಂದರವಾಗಿ ಕಾಣುತ್ತಿತ್ತು. ಪ್ರಕೃತಿಯ ಆ ಅಪರೂಪ ಸೌಂದರ್ಯವನ್ನು ಗದಾಧರ ನೋಡಿದನು. ಅವನ ಮನಸ್ಸು ಆನಂದದಿಂದ ತುಂಬಿ ತುಳುಕಿತು. ಅವನಿಗೆ ತನ್ನ ದೇಹದ ಪರಿವೆಯೇ ಮರೆತು ಹೋಯಿತು. ಆ ಸೌಂದರ್ಯದಲ್ಲಿ ಅವನು ಸಾಕ್ಷಾತ್ ಭಗವಂತನನ್ನೇ ಕಂಡನು. ಕೈಯಲ್ಲಿದ್ದ ಮುರಿಯು ಬಿಟ್ಟು ಕೆಳಗೆ ಬಿತ್ತು. ಮುರಿ ಚಿಲ್ಲಾಪಿಲ್ಲಿಯಾಯಿತು. ಓಹ್ ಎಂದು ಉದ್ಗರಿಸುತ್ತಾ ಗದಾಧರನು ನೆಲದ ಮೇಲೆ ಬಿದ್ದನು. ಅವನ ಬಾಹ್ಯ ಪ್ರಜ್ಞೆ ಸಂಪೂರ್ಣವಾಗಿ ಕಳೆದು ಹೋಯಿತು. ಅದೇ ಅವನ ಜೀವನದ ಮೊದಲ ಭಾವ ಸಮಾಧಿ, ಎಕ್ಸ್ಟಸಿ. ಸಮಾಧಿಯ ನಂತರ ದಾರಿ ಹೋಕರು ಇದನ್ನು ನೋಡಿ ಗಾಬರಿಯಿಂದ ಓಡಿ ಬಂದರು. ಹುಡುಗನಿಗೆ ಏನೋ ಕಾಯಿಲೆ ಬಂದಿರಬಹುದೆಂದು ಭಯಪಟ್ಟರು. ಅವನನ್ನು ಎತ್ತಿಕೊಂಡು ಮನೆಗೆ ಕರೆತಂದರು. ತಾಯಿ ಚಂದ್ರಮಣಿ ಕಂಗಾಲಾದಳು. ನನ್ನ ಮಗನಿಗೆ ದೆವ್ವ ಹಿಡಿದಿರಬಹುದು ಅಥವಾ ಮೂರ್ಛೆಯ ರೋಗವಿರಬಹುದು ಎಂದು ಅತ್ತಳು. ಸ್ವಲ್ಪ ಸಮಯದ ನಂತರ ಗದಾಧರನು ಎಚ್ಚರಗೊಂಡನು. ಆದರೆ ಅವನ ಮುಖದಲ್ಲಿ ಎಂದೂ ಇಲ್ಲದ ಒಂದು ದಿವ್ಯ ತೇಜಸ್ಸು ಇತ್ತು. ಅವನು ತಾಯಿಗೆ ಹೇಳಿದನು, ಅಮ್ಮ, ನನಗೇನೂ ಆಗಿಲ್ಲ. ನಾನು ಒಂದು ಅನಿರ್ವಚನೀಯ ಆನಂದವನ್ನು ಅನುಭವಿಸಿದೆ. ಜನರು ಇದನ್ನು ಅರ್ಥ ಮಾಡಿಕೊಳ್ಳದೆ ಹುಡುಗನಿಗೆ ದೃಷ್ಟಿಯಾಗಿದೆ ಎಂದುಕೊಂಡರು. ಶಾಂತಿ ಹೋಮಗಳನ್ನು ಮಾಡಿಸಿ ದಾರ ಕಟ್ಟಿಸಿದರು. ಆದರೆ ಗದಾಧರನಿಗೆ ಮಾತ್ರ ತಿಳಿದಿತ್ತು ಅದು ದೈವಿಕ ಸ್ಪರ್ಶವೆಂದು. ಅಂದಿನಿಂದ ಅವನ ಮನಸ್ಸು ಲೌಕಿಕ ಜಗತ್ತಿನಿಂದ ದೂರ ಸರಿಯತೊಡಗಿತು. ಗದಾಧರನ ಶಾಲಾ ಜೀವನ. ಗದಾಧರನಿಗೆ ವಯಸ್ಸು 5 ತುಂಬಿದಾಗ ಶಾಲಾಭ್ಯಾಸ ಆರಂಭವಾಯಿತು.
ಊರಿನಲ್ಲಿದ್ದ ಸಣ್ಣ ಪಾಠಶಾಲೆಗೆ ಅವನನ್ನು ಸೇರಿಸಿದರು. ಅವನು ಬಹಳ ಚುರುಕಾಗಿದ್ದನು, ಏಕಸಂತಾಗ್ರಾಹಿಯಾಗಿದ್ದನು. ಒಮ್ಮೆ ಕೇಳಿದ ಪಾಠವನ್ನು ತಕ್ಷಣವೇ ಕಲಿತು ಒಪ್ಪಿಸುತ್ತಿದ್ದನು. ಆದರೆ ಅವನ ಆಸಕ್ತಿ ಕೇವಲ ಓದು ಬರಹದಲ್ಲಿ ಇರಲಿಲ್ಲ. ಅಂಕಗಣಿತ ಅಥವಾ ಲೆಕ್ಕಾಚಾರ ಕಲಿಯಲು ಅವನಿಗೆ ಮನಸ್ಸಿರಲಿಲ್ಲ. ಲೆಕ್ಕ ಮಾಡುವುದೆಂದರೆ ಅವನಿಗೆ ತಲೆನೋವು ಬರುತ್ತಿತ್ತು. ಇದು ಕೇವಲ ಲೌಕಿಕ ವ್ಯವಹಾರಕ್ಕೆ ಬೇಕಾದ ವಿದ್ಯೆ ಎಂದು ಹೇಳುತ್ತಿದ್ದನು. ಶಾಲೆಯಲ್ಲಿ ಬಿಡುವಿನ ವೇಳೆಯಲ್ಲಿ ಅವನು ಚಿತ್ರ ಬಿಡಿಸುತ್ತಿದ್ದನು. ಮಣ್ಣಿನಿಂದ ಸುಂದರವಾದ ದೇವರ ಮೂರ್ತಿಗಳನ್ನು ಮಾಡುತ್ತಿದ್ದನು. ಅವನ ಕೈ ಚಳಕ ನೋಡಿ ಊರಿನ ಶಿಲ್ಪಿಗಳೇ ಬೆರಗಾಗುತ್ತಿದ್ದರು. ಇವನು ಸಾಕ್ಷಾತ್ ವಿಶ್ವಕರ್ಮನ ಅವತಾರವಿರಬಹುದು ಎಂದುಕೊಳ್ಳುತ್ತಿದ್ದರು. ಸಾಧುಗಳ ಸಂಘ ಮತ್ತು ಭಜನೆ. ಕಾಮಾರಪುರ ಗ್ರಾಮವು ಪುರಿ ಜಗನ್ನಾಥ ಯಾತ್ರಾ ಮಾರ್ಗದಲ್ಲಿತ್ತು. ಅಲ್ಲಿಗೆ ದೇಶದ ನಾನಾ ಮೂಲೆಗಳಿಂದ ಸಾಧು ಸಂತರು ಬರುತ್ತಿದ್ದರು. ಶಾಲೆಗೆ ಚಕ್ಕರ್ ಹಾಕುತ್ತಿದ್ದ ಗದಾಧರನು ಸಾಧುಗಳ ಬಳಿ ಹೋಗುತ್ತಿದ್ದನು. ಅವರಿಗೆ ನೀರು ಕೊಟ್ಟು, ಸೌದೆ ಒಡೆದುಕೊಟ್ಟು ಸೇವೆ ಮಾಡುತ್ತಿದ್ದನು. ಅವನ ಮುಗ್ಧತೆಯನ್ನು ನೋಡಿ ಸಾಧುಗಳು ಅವನನ್ನು ಪ್ರೀತಿಸುತ್ತಿದ್ದರು. ಅವನಿಗೆ ಪುರಾಣ ಕಥೆಗಳನ್ನು ಹೇಳುತ್ತಾ ಭಜನೆಗಳನ್ನು ಕಲಿಸುತ್ತಿದ್ದರು. ಅವನು ಎಂತಹ ಕಠಿಣ ರಾಗವನ್ನಾದರೂ ಸುಲಭವಾಗಿ ಕಲಿಯುತ್ತಿದ್ದನು. ಅವನ ಕಂಠಸಿರಿ ಕೋಗಿಲೆಗಿಂತ ಮಧುರವಾಗಿತ್ತು. ಕೇಳುಗರು ಮೈಮರೆಯುತ್ತಿದ್ದರು. ಊರಿನ ಹೆಂಗಸರು ತಮ್ಮ ಮನೆ ಕೆಲಸಗಳನ್ನು ಬದಿಗಿಟ್ಟು ಓಡಿ ಬರುತ್ತಿದ್ದರು. ಗದಾಧರನ ಬಾಯಿಂದ ದೇವರ ನಾಮ ಸಂಕೀರ್ತನೆ ಕೇಳಲು ಮುಗಿಬೀಳುತ್ತಿದ್ದರು. ದಿನಗಳು ಕಳೆದಂತೆ ಗದಾಧರನಿಗೆ ಲೌಕಿಕ ವಿದ್ಯೆಯ ಬಗ್ಗೆ ಜಿಗುಪ್ಸೆ ಹುಟ್ಟಿತು. ಅವನು ತನ್ನ ಅಣ್ಣ ರಾಮಕುಮಾರನಿಗೆ ದಿಟ್ಟವಾಗಿ ಹೀಗೆ ಹೇಳಿದನು: ಅಣ್ಣ, ಈ ಶಾಲೆಯಲ್ಲಿ ಕಲಿಸುವ ವಿದ್ಯೆ ನನಗೆ ಬೇಡ. ಇದು ಕೇವಲ ಹಣ ಸಂಪಾದಿಸಲು ಮತ್ತು ಹೊಟ್ಟೆ ತುಂಬಿಸಿಕೊಳ್ಳಲು ಮಾತ್ರ. ಚಾಲ್ ಕಲಾ ಬಾದ ವಿದ್ಯಾ, ಅಕ್ಕಿ ಬಾಳೆಹಣ್ಣು ಕಟ್ಟಿಕೊಳ್ಳುವ ವಿದ್ಯೆ, ಅಂದರೆ ಪೌರೋಹಿತ್ಯ ಮಾಡಿ ದಕ್ಷಿಣೆ ಪಡೆಯುವ ವಿದ್ಯೆ ನನಗೆ ಬೇಡ. ನನಗೆ ಅಂತಹ ವಿದ್ಯೆ ಬೇಕು. ಯಾವುದರಿಂದ ಭಗವಂತನ ದರ್ಶನವಾಗುತ್ತದೋ ಅಂತಹ ವಿದ್ಯೆ ಬೇಕು. ಯಾವುದು ಮನುಷ್ಯನನ್ನು ಸಾವಿನಿಂದ ಪಾರು ಮಾಡುತ್ತದೋ ಅದೇ ನಿಜವಾದ ವಿದ್ಯೆ. ಉಳಿದಿದ್ದೆಲ್ಲವೂ ಕೇವಲ ಹೊಟ್ಟೆ ಪಾಡಿನ ಕಲೆಗಳು ಮಾತ್ರ. ಚಿಕ್ಕ ಬಾಲಕನ ಬಾಯಿಂದ ಇಂತಹ ವೇದಾಂತದ ಮಾತು ಕೇಳಿ ಅಣ್ಣ ಬೆರಗಾದನು. ಆದರೆ ಬಡತನದ ಕಾರಣ ಹೇಗಾದರೂ ಮಾಡಿ ಓದಿಸಲೇಬೇಕೆಂದು ಒತ್ತಾಯಿಸಿದನು. ಆದರೂ ಗದಾಧರನು ತನ್ನ ದಾರಿಯನ್ನು ತಾನೇ ಕಂಡುಕೊಂಡಿದ್ದನು. ಪ್ರಕೃತಿಯೇ ಅವನ ಶಾಲೆಯಾಗಿತ್ತು. ಭಗವಂತನೇ ಅವನ ಗುರುವಾಗಿದ್ದನು. ಅವನು ಗೆಳೆಯರೊಂದಿಗೆ ಮಾವಿನ ತೋಪಿನಲ್ಲಿ ಸೇರುತ್ತಿದ್ದನು. ಅಲ್ಲಿ ರಾಮಾಯಣ, ಮಹಾಭಾರತದ ನಾಟಕಗಳನ್ನು ಆಡುತ್ತಿದ್ದನು. ತಾನೇ ಸ್ವತಃ ಕೃಷ್ಣನಾಗಿ ರಾಮನಾಗಿ ವೇಷ ಧರಿಸುತ್ತಿದ್ದನು. ಆಟವಾಡುತ್ತಲೇ ಧ್ಯಾನಕ್ಕೆ ಜಾರುತ್ತಿದ್ದನು. ಗೆಳೆಯರನ್ನು ಆನಂದದಲ್ಲಿ ತೇಲಿಸುತ್ತಿದ್ದನು. ಶಿವರಾತ್ರಿಯ ನಾಟಕ ಮತ್ತು ಶಿವನ ಆವೇಶ. ಒಮ್ಮೆ ಕಾಮಾರಪುರ ಗ್ರಾಮದಲ್ಲಿ ಶಿವರಾತ್ರಿ ಹಬ್ಬದ ಸಂಭ್ರಮವಿತ್ತು. ಊರಿನ ಜನರೆಲ್ಲರೂ ಉಪವಾಸವಿದ್ದು ಜಾಗರಣೆ ಮಾಡುತ್ತಿದ್ದರು. ಆ ರಾತ್ರಿ ಮನೋರಂಜನೆಗಾಗಿ ಶಿವಮಹಿಮೆ ನಾಟಕ ಏರ್ಪಾಡಾಗಿತ್ತು. ಊರಿನ ಕಲಾವಿದರು ಬಣ್ಣ ಹಚ್ಚಿಕೊಂಡು ತಯಾರಾಗಿದ್ದರು. ಆದರೆ ಕೊನೆಯ ಗಳಿಗೆಯಲ್ಲಿ ಒಂದು ಅನಿರೀಕ್ಷಿತ ತೊಂದರೆ ಎದುರಾಯಿತು. ಶಿವನ ಪಾತ್ರ ಮಾಡಬೇಕಾದ ನಟನಿಗೆ ಹಠಾತ್ ಕಾಯಿಲೆ ಬಂತು. ನಾಟಕ ನಿಲ್ಲುವ ಪರಿಸ್ಥಿತಿ ಬಂತು. ಸಂಘಟಕರು ಕಂಗಾಲಾದರು. ಆಗ ಯಾರೋ ಒಬ್ಬರು ಬಾಲಕ ಗದಾಧರನ ಹೆಸರನ್ನು ಸೂಚಿಸಿದರು. ಈ ಹುಡುಗ ನೋಡಲು ಸುಂದರವಾಗಿದ್ದಾನೆ, ಇವನಿಗೆ ಶಿವನ ವೇಷ ಹಾಕಿ ಎಂದರು. ಗದಾಧರನು ಮೊದಲು ಒಪ್ಪಲಿಲ್ಲ. ನಂತರ ಸ್ನೇಹಿತರ ಒತ್ತಾಯಕ್ಕೆ ಮಣಿದನು. ಅವನ ಮೈತುಂಬ ವಿಭೂತಿ ಬಳಿದರು. ಕೊರಳಿಗೆ ರುದ್ರಾಕ್ಷಿ ಮಾಲೆ ಹಾಕಿದರು. ತಲೆಗೆ ಜಟೆ ಕಟ್ಟಿದರು.
ಸೊಂಟಕ್ಕೆ ಹುಲಿ ಚರ್ಮದ ಬಟ್ಟೆ ಉಡಿಸಿದರು. ಕೈಯಲ್ಲಿ ತ್ರಿಶೂಲ ಕೊಟ್ಟು ರಂಗಸ್ಥಳದ ಮೇಲೆ ಕರೆತಂದರು. ಗದಾಧರನು ಧ್ಯಾನಸ್ಥ ಶಿವನಂತೆ ಗಂಭೀರವಾಗಿ ಹೆಜ್ಜೆ ಹಾಕಿದನು. ಅವನು ವೇದಿಕೆಯಲ್ಲಿ ಬಂದ ತಕ್ಷಣ ಪ್ರೇಕ್ಷಕರು ಹರ್ಷೋದ್ಗಾರ ಮಾಡಿದರು. ಹರ ಹರ ಮಹಾದೇವ ಎಂಬ ಜಯಕಾರ ಮುಗಿಲು ಮುಟ್ಟಿತು. ಆ ಶಿವನ ವೇಷದಲ್ಲಿ ಗದಾಧರನಿಗೆ ಹಠಾತ್ ಒಂದು ಬದಲಾವಣೆಯಾಯಿತು. ಅವನು ತಾನು ಗದಾಧರ ಎಂಬುದನ್ನೇ ಮರೆತುಬಿಟ್ಟನು. ಸಾಕ್ಷಾತ್ ಕೈಲಾಸಪತಿ ಶಿವನೇ ತನ್ನೊಳಗೆ ಪ್ರವೇಶಿಸಿದಂತೆ ಭಾಸವಾಯಿತು. ಅವನ ಕಣ್ಣುಗಳಿಂದ ಧಾರಾಕಾರವಾಗಿ ಆನಂದ ಬಾಷ್ಪ ಸುರಿಯತೊಡಗಿತು. ಅವನು ಸಂಭಾಷಣೆ ಹೇಳಲಿಲ್ಲ, ನಟನೆ ಮಾಡಲಿಲ್ಲ. ಅಲ್ಲಿಯೇ ಸ್ತಬ್ಧನಾಗಿ ನಿಂತನು. ಕೈಯಲ್ಲಿದ್ದ ತ್ರಿಶೂಲ ಅಲುಗಾಡಲಿಲ್ಲ. ದೃಷ್ಟಿ ಸ್ಥಿರವಾಯಿತು. ಮತ್ತೊಮ್ಮೆ ಅವನು ಬಾಹ್ಯ ಪ್ರಜ್ಞೆಯನ್ನು ಕಳೆದುಕೊಂಡು ಸಮಾಧಿ ಸ್ಥಿತಿಗೆ ಜಾರಿದನು. ಜನರು ಇದು ಅದ್ಭುತ ನಟನೆ ಎಂದು ಚಪ್ಪಾಳೆ ತಟ್ಟಿದರು. ಆದರೆ ಅದು ನಟನೆಯಾಗಿರಲಿಲ್ಲ. ಅದು ದೈವಿಕ ಆವೇಶವಾಗಿತ್ತು. ಕೊನೆಗೆ ನಾಟಕ ನಿಂತಿತು. ಗದಾಧರನನ್ನು ಪ್ರಜ್ಞೆಗೆ ತರಲು ಹರಸಾಹಸ ಮಾಡಬೇಕಾಯಿತು. ತಂದೆಯ ಮರಣ, ಪಿತೃವಿಯೋಗ. ಕಾಲಚಕ್ರ ಉಳಿತು. ಗದಾಧರನಿಗೆ ಈಗ 7 ವರ್ಷ ವಯಸ್ಸು. 1843 ಕ್ಷುದಿರಾಮ್ ಅವರಿಗೆ ವಯಸ್ಸಾಗಿತ್ತು ಮತ್ತು ಆರೋಗ್ಯ ಹದಗೆಟ್ಟಿತ್ತು. ಅವರಿಗೆ ತಮ್ಮ ಅಂತ್ಯಕಾಲ ಸಮೀಪಿಸಿದೆ ಎಂದು ತಿಳಿಯಿತು. ಅವರು ತಮ್ಮ ಹಿರಿಯ ಮಗ ರಾಮಕುಮಾರನನ್ನು ಕರೆದು ಜವಾಬ್ದಾರಿ ವಹಿಸಿದರು. ಒಂದು ದಿನ ಬೆಳಗಿನ ಜಾವ ರಘುವೀರನ ನಾಮಸ್ಮರಣೆ ಮಾಡುತ್ತಾ ಆ ಪುಣ್ಯಾತ್ಮ ಕ್ಷುದಿರಾಮ್ ತಮ್ಮ ಪ್ರಾಣವನ್ನು ತ್ಯಜಿಸಿದರು. ಮನೆಯಲ್ಲಿ ಶೋಕ ಸಾಗರವೇ ಉಕ್ಕಿ ಹರಿಯಿತು. ತಾಯಿ ಚಂದ್ರಮಣಿ ದೇವಿ ಪತಿಯನ್ನು ಕಳೆದುಕೊಂಡು ಅನಾಥಳಾದಳು. ಆದರೆ ಬಾಲಕ ಗದಾಧರನ ಮೇಲೆ ಈ ಘಟನೆ ಆಳವಾದ ಪರಿಣಾಮ ಬೀರಿತು. ಸಾವು ಎಂದರೆ ಏನು? ಮನುಷ್ಯ ಎಲ್ಲಿಗೆ ಹೋಗುತ್ತಾನೆ ಎಂಬ ಚಿಂತೆ ಶುರುವಾಯಿತು. ಅವನು ಅಳಲಿಲ್ಲ, ಆದರೆ ಮೌನಿಯಾದನು, ಗಂಭೀರವಾದನು. ಅವನ ಬಾಲಚೇಷ್ಟೆಗಳು ಕಡಿಮೆಯಾದವು. ವೈರಾಗ್ಯ ಮೂಡಿತು. ಅವನು ಆಗಾಗ ಊರಿನ ಸ್ಮಶಾನದ ಕಡೆಗೆ ಬೋತಿರ್ಕಾಲ್ಗೆ ಹೋಗುತ್ತಿದ್ದನು. ಒಂಟಿಯಾಗಿ ಕುಳಿತು ಗಂಟೆಗಟ್ಟಲೆ ಏನನ್ನೋ ಯೋಚಿಸುತ್ತಿದ್ದನು. ತಾಯಿಯ ಸೇವೆ ಮತ್ತು ಪೂಜೆಯ ಹೊಣೆ. ತಂದೆಯ ಮರಣದ ನಂತರ ತಾಯಿಯನ್ನು ಸಮಾಧಾನಪಡಿಸುವ ಹೊಣೆ ಇವನದ್ದಾಗಿತ್ತು. ಸದಾ ತಾಯಿಯ ಪಕ್ಕದಲ್ಲೇ ಕುಳಿತು ರಾಮಾಯಣದ ಕಥೆಗಳನ್ನು ಓದಿ ಹೇಳುತ್ತಿದ್ದನು. ಮನೆಯ ರಘುವೀರನ ಪೂಜೆಯ ಜವಾಬ್ದಾರಿಯನ್ನು ತಾನೇ ವಹಿಸಿಕೊಂಡನು. ಸ್ನಾನ ಮಾಡಿ ಶುದ್ಧನಾಗಿ ಪೂಜಾ ಕೋಣೆಗೆ ಹೋದರೆ ಗಂಟೆಗಟ್ಟಲೆ ಹೊರಗೆ ಬರುತ್ತಿರಲಿಲ್ಲ. ದೇವರಿಗೆ ಹೂವು ಏರಿಸುವಾಗ, ಚಂದನ ತೆಗೆಯುವಾಗ ತನ್ಮಯನಾಗುತ್ತಿದ್ದನು. ಕೆಲವೊಮ್ಮೆ ದೇವರ ವಿಗ್ರಹದ ಜೊತೆ ಮಾತನಾಡುತ್ತಿದ್ದನು. ಅವನ ಭಕ್ತಿಯನ್ನು ಕಂಡು ತಾಯಿ ಚಂದ್ರಮಣಿಗೆ ಭಯವೂ ಆಗುತ್ತಿತ್ತು, ಆನಂದವೂ ಆಗುತ್ತಿತ್ತು. ನನ್ನ ಮಗ ಲೌಕಿಕ ಜಗತ್ತಿಗೆ ಸೇರಿದವನು ಎಂಬ ಸತ್ಯ, ನನ್ನ ಮಗ ಲೌಕಿಕ ಜಗತ್ತಿಗೆ ಸೇರದವನು ಎಂಬ ಸತ್ಯ ಅವಳಿಗೆ ಅರಿವಾಗುತ್ತಿತ್ತು. ನನ್ನ ಮಗ ಲೌಕಿಕ ಜಗತ್ತಿಗೆ ಸೇರದವನು ಎಂಬ ಸತ್ಯ ಅವಳಿಗೆ ಅರಿವಾಗುತ್ತಿತ್ತು. ಇದು ಗದಾಧರನ ಉಪನಯನದ ಸಮಾರಂಭ ಮತ್ತು ಸತ್ಯಪಾಲನೆಯ ಧನಿ ಕಮ್ಮಾರಗಿತ್ತಿಯ ಭಿಕ್ಷೆಯ ಕಥಾ ಭಾಗವಾಗಿದೆ. ಉಪನಯನ ಸಂಸ್ಕಾರ ಮತ್ತು ಧನಿಯ ಆಸೆ. ಗದಾಧರನಿಗೆ 9 ವರ್ಷ ತುಂಬಿತ್ತು. ಮನೆಯಲ್ಲಿ ಸಂಭ್ರಮದ ಸಿದ್ಧತೆ. ಬ್ರಾಹ್ಮಣ ಸಂಪ್ರದಾಯದಂತೆ ಉಪನಯನ ಮುಂಜಿ ಮಾಡಲು ನಿರ್ಧರಿಸಿದರು. ಜನಿವಾರ ಧರಿಸಿದ ನಂತರ ವಟುವು ಬ್ರಹ್ಮಚಾರಿ ಮೊದಲ ಭಿಕ್ಷೆ ಪಡೆಯಬೇಕು. ಇದು ಶಾಸ್ತ್ರದ ನಿಯಮ. ಇದನ್ನು ಭಿಕ್ಷಾ ಮಾತೆ ನೀಡಬೇಕು. ಗದಾಧರನು ಒಂದು ವಿಚಿತ್ರ ಪಟ್ಟು ಹಿಡಿದನು. ನನ್ನ ಮೊದಲ ಭಿಕ್ಷೆಯನ್ನು ನಾನು ಧನಿ ಕಮ್ಮಾರತಿಯಿಂದಲೇ ಪಡೆಯುತ್ತೇನೆ ಎಂದನು. ನಾನು ಚಿಕ್ಕವನಿದ್ದಾಗ ಅವಳಿಗೆ ಮಾತು ಕೊಟ್ಟಿದ್ದೇನೆ. ಅವಳನ್ನೇ ನನ್ನ ಭಿಕ್ಷೆ ಮಾತೆಯನ್ನಾಗಿ ಸ್ವೀಕರಿಸುತ್ತೇನೆ ಎಂದು ಘೋಷಿಸಿದನು. ಇದನ್ನು ಕೇಳಿ ಹಿರಿಯ ಅಣ್ಣ ರಾಮಕುಮಾರ್ ಸಿಟ್ಟಾದನು. ಇದು ಕುಲದ ಮರ್ಯಾದೆಯ ಪ್ರಶ್ನೆ, ಇದು ಸಾಧ್ಯವಿಲ್ಲ ಎಂದು ವಿರೋಧಿಸಿದನು.
ನಾವು ಶ್ರೇಷ್ಠ ಬ್ರಾಹ್ಮಣರು ಶೂದ್ರರಿಂದ ಮೊದಲ ಭಿಕ್ಷೆ ಪಡೆಯಬಾರದು. ಸಮಾಜ ನಮ್ಮನ್ನು ಬಹಿಷ್ಕರಿಸುತ್ತದೆ. ಶಾಸ್ತ್ರ ಇದಕ್ಕೆ ಒಪ್ಪುವುದಿಲ್ಲ ಎಂದನು. ಸತ್ಯವೇ ಬ್ರಾಹ್ಮಣ್ಯ, ಗದಾಧರನ ನಿರ್ಧಾರ. ಆಗ ಬಾಲಕ ಗದಾಧರನು ಗಂಭೀರವಾಗಿ ಅಣ್ಣನಿಗೆ ಉತ್ತರಿಸಿದನು. ಅವನ ಮಾತುಗಳಲ್ಲಿ ಅಗ್ನಿಯಂಥ ತೇಜಸ್ಸು ಮತ್ತು ಸತ್ಯವಿತ್ತು. ಅಣ್ಣ, ಬ್ರಾಹ್ಮಣನಿಗೆ ಸತ್ಯವೇ ಪ್ರಾಣ, ಸತ್ಯವೇ ಧರ್ಮ. ಕೊಟ್ಟ ಮಾತನ್ನು ಮುರಿಯುವವನು ಬ್ರಾಹ್ಮಣನಾಗಲು ಹೇಗೆ ಸಾಧ್ಯ? ನಾನು ಅವಳಿಗೆ ಮಾತು ಕೊಟ್ಟಿದ್ದೇನೆ, ಈಗ ಅದನ್ನು ಮರೆಯಲಾರೆ ಎಂದು. ಒಂದು ವೇಳೆ ನಾನು ಸುಳ್ಳುಗಾರನಾದರೆ ಈ ಜನಿವಾರ ಧರಿಸಲು ಅನರ್ಹನಾಗುತ್ತೇನೆ. ಸತ್ಯವನ್ನು ಬಿಟ್ಟು ನನಗೆ ಬ್ರಾಹ್ಮಣ್ಯ ಬೇಕಿಲ್ಲ. ಸತ್ಯವನ್ನು ಬಿಟ್ಟು ನನಗೆ ಬ್ರಾಹ್ಮಣ್ಯ ಬೇಕಿಲ್ಲ. ನನ್ನ ನಿರ್ಧಾರ ಬದಲಾಗುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದನು. ಗದಾಧರನ ಈ ಧರ್ಮನಿಷ್ಠೆಯನ್ನು ಕಂಡು ರಾಮಕುಮಾರ್ ತಲೆಬಾಗಿದನು. ಸಣ್ಣ ಬಾಲಕನಲ್ಲಿದ್ದ ಸತ್ಯದ ಅರಿವು ಕಂಡು ಮೂಕ ವಿಸ್ಮಿತನಾದನು. ಕೊನೆಗೆ ಅಣ್ಣ ಒಪ್ಪಿಗೆ ನೀಡಿದನು. ಸಂಪ್ರದಾಯಕ್ಕಿಂತ ಸೇತುವೆ ಮೇಲುಗೈ ಪಡೆಯಿತು. ಸಂಪ್ರದಾಯಕ್ಕಿಂತ ಸತ್ಯವೇ ಮೇಲುಗೈ ಪಡೆಯಿತು. ಉಪನಯನ ಸಮಾರಂಭ ಅದ್ದೂರಿಯಾಗಿ ನೆರವೇರಿತು. ಜಾತಿ ಭೇದವನ್ನು ಮರೆತು ಧನಿಕಮ್ಮಾರತಿಯು ಭಿಕ್ಷೆಯನ್ನಿತ್ತಳು. ಗದಾಧರನು ಪ್ರೀತಿಯಿಂದ ಅವಳ ಕೈಯಿಂದ ಮೊದಲ ಭಿಕ್ಷೆ ಸ್ವೀಕರಿಸಿದನು. ಧನಿ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯಿತು. ಅವಳ ಜನ್ಮ ಸಾರ್ಥಕವಾಯಿತು. ಜಗತ್ತಿನ ಗುರುವಾಗುವವನು ಬಾಲ್ಯದಲ್ಲೇ ಸತ್ಯಪಾಲನೆಯ ಪಾಠ ಕಲಿಸಿದನು. ಕಲ್ಕತ್ತಾ ಪ್ರಯಾಣ ಜೀವನದ ಹೊಸ ತಿರುವು. ದಿನಗಳು ಕಳೆದಂತೆ ಮನೆಯಲ್ಲಿ ಬಡತನ ಹೆಚ್ಚಾಗತೊಡಗಿತು. ಸಂಸಾರದ ಹೊಣೆ ಹೊತ್ತ ರಾಮಕುಮಾರ ಕಂಗಾಲಾದರು. ಹಣ ಸಂಪಾದನೆಗಾಗಿ ಅವರು ರಾಜಧಾನಿ ಕಲ್ಕತ್ತಾ ನಗರಕ್ಕೆ ಹೋದರು. ಅಲ್ಲಿ ಜಾಮಪುಕುರ ಎಂಬಲ್ಲಿ ಒಂದು ಸಂಸ್ಕೃತ ಪಾಠಶಾಲೆ ತೆರೆದರು. ಇತ್ತ ಕಾಮಾರಪುಕುರದಲ್ಲಿ ಗದಾಧರನು ಓದುವುದನ್ನು ಸಂಪೂರ್ಣ ಬಿಟ್ಟನು. ದಿನವಿಡೀ ಕಾಡು ಮೇಡುಗಳಲ್ಲಿ ಅಲಿಯುತ್ತಾ ದೇವರ ಧ್ಯಾನ ಮಾಡುತ್ತಿದ್ದನು. ಇದನ್ನು ಗಮನಿಸಿದ ರಾಮಕುಮಾರ್ ತಮ್ಮನನ್ನು ಸರಿದಾರಿಗೆ ತರಲು ಬಯಸಿದರು. ಗದಾಧರನನ್ನು ಕೋಲ್ಕತ್ತಾಗೆ ಕರೆದುಕೊಂಡು ಬರಲು ನಿರ್ಧರಿಸಿದರು. ಗದಾಧರನು ತನ್ನ ಬಾಲ್ಯದ ಊರು, ಗೆಳೆಯರು ಮತ್ತು ತಾಯಿಯನ್ನು ಬಿಟ್ಟು ಹೊರಟನು. ಮೊದಲ ಬಾರಿಗೆ ಮಹಾನಗರ ಕಲ್ಕತ್ತೆಗೆ ಪಾದಾರ್ಪಣೆ ಮಾಡಿದನು. ರಾಮಕುಮಾರ್ ತಮ್ಮನಿಗೆ ಪ್ರೀತಿಯಿಂದ ಬುದ್ಧಿ ಹೇಳಿದನು. ಗದಾಧರ, ನೀನು ಚೆನ್ನಾಗಿ ಸಂಸ್ಕೃತ ಕಲಿ, ಪಾಂಡಿತ್ಯ ಗಳಿಸು. ವಿದ್ಯೆ ಕಲಿತರೆ ನಿನಗೆ ಸಮಾಜದಲ್ಲಿ ಗೌರವ ಸಿಗುತ್ತದೆ. ದೊಡ್ಡ ಶ್ರೀಮಂತರು ನಿನಗೆ ದಾನ ನೀಡುತ್ತಾರೆ. ಬದುಕು ಸುಖವಾಗುತ್ತದೆ ಎಂದರು. ಆಗ ಗದಾಧರನು ಇತಿಹಾಸ ಪ್ರಸಿದ್ಧವಾದ ಆ ಮಾತನ್ನು ಹೇಳಿದರು. ಲೌಕಿಕ ಶಿಕ್ಷಣದ ಬಗ್ಗೆ ತನ್ನ ನಿರ್ಧಾರವನ್ನು ಪ್ರಕಟಪಡಿಸಿದನು. ಗದಾಧರನ ಪ್ರತಿಜ್ಞೆ. ಅಣ್ಣ, ನನಗೆ ಈ ಚಾಲ್ ಕಲಾ ಬಾಧಾವಿದ್ಯ, ಹೊಟ್ಟೆಪಾಡಿನ ವಿದ್ಯೆ ಬೇಡ. ಅಕ್ಕಿ ಮತ್ತು ಬಾಳೆಹಣ್ಣು ಕಟ್ಟಿಕೊಂಡು ಬರುವ ಪೌರೋಹಿತ್ಯ ನನಗೆ ಬೇಡ. ನನಗೆ ಅಂತಹ ವಿದ್ಯೆ ಬೇಕು. ಯಾವುದರಿಂದ ಜ್ಞಾನೋದಯವಾಗುತ್ತದೋ ಅದು ಬೇಕು. ಯಾವುದನ್ನು ಕಲಿತರೆ ಮತ್ತೊಂದು ಕಲಿಯಬೇಕಾದುದು ಉಳಿಯುವುದಿಲ್ಲವೋ ಆ ವಿದ್ಯೆ ಬೇಕು. ನಾನು ಭಗವಂತನನ್ನು ಕಾಣಲು ಬಂದಿದ್ದೇನೆ, ಹಣ ಗಳಿಸಲು ಅಲ್ಲ. ನನ್ನ ಗುರಿ ಈ ಲೌಕಿಕ ಜಗತ್ತಲ್ಲ, ಆ ಪಾರಮಾರ್ಥಿಕ ಸತ್ಯ ಎಂದನು. ರಾಮಕುಮಾರ್ ನಿರಾಶನಾದರು. ಆದರೆ ತಮ್ಮನ ಇಷ್ಟಕ್ಕೆ ಬಿಟ್ಟರು. ಗದಾಧರನು ಪಾಠಶಾಲೆಯ ಕೆಲಸಗಳಲ್ಲಿ ಅಣ್ಣನಿಗೆ ಸಹಾಯ ಮಾಡುತ್ತೊಡಗಿದನು. ಜಾಮಾಪುಕರದ ಮನೆ ಮನೆಗೆ ಹೋಗಿ ಪೂಜೆ ಮಾಡಿಕೊಡುತ್ತಿದ್ದನು. ಅವನ ಸುಂದರ ರೂಪ ಮತ್ತು ಭಕ್ತಿ ಕಂಡು ಅಲ್ಲಿನ ಜನರೆಲ್ಲರೂ ಮರಳಾದರು. ಶ್ರೀಮಂತ ಕುಟುಂಬದ ಮಹಿಳೆಯರು ಇವನ ಹಾಡು ಕೇಳಲು ಕಾಯುತ್ತಿದ್ದರು. ಇವನು ಸಾಕ್ಷಾತ್ ಕೃಷ್ಣನಂತಿದ್ದಾನೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು.